ಇದು ನೇರಳೆ ಮರ ಅಂತೇಳಿ ಹಣ್ಣು ಬಿಡುತ್ತೆ. ಇದು ತಿನ್ನೋಕ್ಕೂ ಭಾರಿ ಟೇಸ್ಟ್ ಇದು. ಆಮೇಲೆ ಇದು ಮೆಡಿಷನಿಗೂ ಬರ್ತದೆ. ಆಮೇಲೆ ಇದ್ರ ಜ್ಯೂಸು ಮಾಡ್ತಾರೆ. ಆಮೇಲೆ ಇದ್ರದ್ದು ನಾಟಕ್ಕೂ ಬರುತ್ತೆ ಈ ಮರ. ರೀಪು ಇದನ್ನೆಲ್ಲ ಮಾಡೋಕ್ಕೆ ಬರುತ್ತೆ. ಆಮೇಲೆ ಸೊಪ್ಪು ಅಷ್ಟೇ. ಸೊಪ್ಪು ಕೊಟ್ಟಿಗೆಗೆ ಒಳ್ಳೆ ಗೊಬ್ಬರ. ಆಮೇಲೆ ಇದ್ದವ್ರಿಗೂ ಕೂಡ ಒಳ್ಳೆ ರೀತಿ ಸಿಗುತ್ತೆ. ಹಣ್ಣು ಮಾತ್ರ ತುಂಬ ನಾಟಿ ಹಣ್ಣು ಇವು. ನಾಟಿ ಹಣ್ಣು ಪೇಟೆಲೆಲ್ಲ ದೊಡ್ಡ ದೊಡ್ಡ ಹಣ್ಣು ಮಾರ್ತಾರೆ. ಅಲ್ಲ, ಇದರಲ್ಲೂ ಇದು ದೊಡ್ಡ ಸೈಜ್ ಬರುತ್ತೆ. ಇದನ್ನು ಜ್ಯೂಸ್ ಮಾಡಿಕೊಡ್ತಾರೆ ಸಿಟಿಲೆಲ್ಲ. ಇಲ್ಲೇನೋ ಹಳ್ಳಿಲಿ ಏನಾಗುತ್ತೆ ಅಂದರೆ ಇದ್ರ ಬಗ್ಗೆ ಎಲ್ಲ ನೋಡಿ 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 ಇದನ್ನೆಲ್ಲ ಯಾರು ಇಷ್ಟಪಡಲ್ಲ. ಅದೇ ಸಿಟಿಲಾದರೆ ಇದಕ್ಕೆ ಭಾರಿ ತುಂಬ ಬೆಲೆ ಇದು. 200 ರೂಪಾಯಿ ಕೆಜಿ, 200 ರೂಪಾಯಿ ಕೆಜಿ. ಹೌದು. ನಮ್ಮ ಹಳ್ಳಿ ಜನ ಏನು ಮಾಡ್ತೀವಿ ಅಂದರೆ ಇದನ್ನು ಬರೀ ತಿಂತೀವಿ ಅಷ್ಟೇ ಬಿಟ್ಟರೆ ಮತ್ತು ಬೇರೆ ಏನು ಇದ್ರ ಬಗ್ಗೆ ಏನು ಇದು ಮಾಡಲ್ಲ ನಾವು. ಮುಂಗಾರು ಮಳೆ ಹತ್ತಿದ ತಕ್ಷಣ ಒಳ್ಳೆ ಟೇಸ್ಟು. ಕಪ್ಪೆನ ಇದನ್ನು ಕೆತ್ತಿ ಚೊಗುರು ಮಾಡ್ತೀವಿ ಅಡಿಕೆ ಬೇಯಿಸೋಕ್ಕೆ. ಅಡಿಕೆ ನಾವು ಇದು ಮಾಡಿ ಸುಲಿದು ಬೇಯಿಸಿ ಒಣಸಿ ಇದರಲ್ಲಿ ಕಲರನ್ನು ನಾವು ಅದಕ್ಕೆ ಅಡಿಕೆ ಕೊಡ್ತೀವಿ. ಇದ್ರ ತಪ್ಪೆ ತೊಗೊಂಡೋಗಿ ಕೆಂಪು ಕಲರು ಇದನ್ನು ತೊಗೊಂಡೋಗಿ ಬೇಯಿಸಿ ಸಿಪ್ಪೆ ತೆಗೆದು ಇದ್ರ ನೀರಿನ ಅಂಶ ಮಾತ್ರ ನಾವು ಅಡಿಕೆಗೆ ಹಾಕಿ ಕುದಿಸೋದು. ಅಡಿಕೆ ಕೆಂಪು ಕಲರ್ ಬರ್ತವೆ. ಇದು ಒರಿಜಿನಲ್ ಕಲರು. ಇದು ಯಾವ ಕಾರಣಕ್ಕೂ ಇದ್ರ ಚೊಗರದ ಅಂಶ ಅಡಿಕೆ ಬಿಡೋದಿಲ್ಲ. ಹಾಗಾಗಿ ನಮ್ಮ ಹಳ್ಳಿ ಅಡಿಕೆಗೆ ಅಪೇಕ್ಷೆ ಜಾಸ್ತಿ. ಈಗ ಬಲ್ಚಿ ಮೇಲೆ ಏನು ಮಾಡ್ತಾರೆ ಅಂತಂದರೆ ಪುಡಿ ತೆಗೆಬಂದು ಬೇಯಿಸಿ ಬಣ್ಣ ಹಾಕಿ ಕಲರ್ ಮಾಡ್ತಾರೆ. ನಾವು ಆ ಥರ ಅಲ್ಲ. ಏನಿದ್ರು ಇದ್ರದ್ದು ತಪ್ಪೆ ತೊಗೊಂಡೋಗಿ ನಾವು ಕೆತ್ತಿ ನೀರಲ್ಲಿ ಕುದಿಸಿ ಆಮೇಲೆ ಅಡಿಕೆಗೆ ಹಾಕಿ ಕುದಿಸೋದು ನಾವು. ಇದು ಮಾಮೂಲಿ ಅಡಿಕೆ ಕಲರು. ಇದು ಬಿಟ್ಟರೆ ಬೇರೆ ಯಾವ ಕೆಮಿಕಲ್ ಹಾಕಿ ಇದು ಮಾಡೋ ಅಂಥದ್ದಲ್ಲ. ಇದನ್ನು ಅಡಿಕೆಗೆ ಹಾಕಿ ತಿಂದವ್ರಿಗೆ ಯಾವ ಕಾಯಿಲೆ ಬರ್ತದೆ ಅದು ಅನ್ನೋದು ಸುಳ್ಳು. ಇದ್ರದ್ದು ಯಾವ ಕಾರಣಕ್ಕೂ ಇದರಿಂದ ಇದಾಗಲ್ಲ ಚೊಗರು. ಆಮೇಲೆ ಇದನ್ನು ಸಿಪ್ಪೆ ತೆಗಿತಾ ಪೂರ್ತಿ ತೆಗಿಯೋಕ್ಕೆ ಬರೋಲ್ಲ. ಅರ್ಧ ಭಾಗ ಮಾತ್ರ ತೆಗೆದ್ರೆ ಅರ್ಧ ಭಾಗ ಹಾಗೆ ಬಿಡ್ಬೇಕು, ಇಲ್ಲಾಂದರೆ ಮರ ಸತ್ತೋಗ್ಬಿಡ್ತದೆ. ಹಾಗಾಗಿ ಒಂದು ಸೈಡ್ ಮಾತ್ರ ಇದ್ರ ತಪ್ಪೆ ತೆಗಿಯೋ ಅಂಥದ್ದು. ರೀಪಿಗೆ ಬರುತ್ತೆ, ಪಕಾಸಿ ಮಾಡ್ಬೋದು. ಇದೆಲ್ಲ ಹಿಂದಿನ ಕಾಲದಿಂದನೂ ಹಲಿಗೆ ಬರುತ್ತೆ. ಹಲಿಗೆ ಬಾಗಿಲಿಗೆ ಹಲಿಗೆ ಬರುತ್ತೆ, ಮುಚ್ಚಿಗೆಗೆ ಹಲಿಗೆಗೆ ಬರುತ್ತೆ, ರೀಪಿಗೆ ಬರುತ್ತೆ. ಇದಕ್ಕೂ ದೊಡ್ಡ ಮರಗಳಿರ್ತವೆ. ತುಂಬ ಮರ ಇದು ಚಿಕ್ಕ ಮರ. ಇದಕ್ಕಿಂತನೂ ತುಂಬ ದೊಡ್ಡ ಮರಗಳಿದ್ದಾವೆ. ಇದರಿಂದ ಇಷ್ಟು ಎಲ್ಲ ಉಪಯೋಗ. ಇನ್ನೂ ಎಷ್ಟೆಷ್ಟು ಇದಾವೋ ಗೊತ್ತಿಲ್ಲ. ನಮಗೆ ಗೊತ್ತಿದ್ದಂತೆಯೇ ಇಷ್ಟು ಭಾಳ ಉಪಯೋಗ ಇದೆ.